ಜೀವಭಯದಲ್ಲೇ ನಿತ್ಯ ಶಾಲೆಗೆ ಹೋಗ್ತಾ ಇದ್ದಾರೆ ಮಕ್ಕಳು. ಶಾಲಾ ಕಾಲೇಜಿಗೆ ವಿದ್ಯಾರ್ಥಿಗಳು ಹೋಗೋದೇ ಕಷ್ಟವಾಗ್ಬಿಟ್ಟಿದೆ. ಜೀವ ಭಯದಲ್ಲೇ ಪಾಠ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. 100 ವರ್ಷ ಹಳೆಯ ಶಾಲೆಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ನಡೀತಾ ಇದೆ. ಹಾಸನ ತಾಲೂಕು ಶಾಂತಿಗ್ರಾಮ ಹೋಬಳಿಯ ಸರ್ಕಾರಿ ಶಾಲೆ ಇದು. ಸುಮಾರು 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಮಾಡಿಸಬೇಕು. ರಾಷ್ಟ್ರೀಯ ಹೆದ್ದಾರಿ 75ರ ಕೂಗಳತೆ ದೂರದಲ್ಲಿರುವಂತಹ ಶಾಲೆಯಲ್ಲಿ ಇಂಥ ಅವ್ಯವಸ್ಥೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಎಡವಟ್ಟು ಮಾಡಿದ್ದಾರೆ. ಅವರ ಅವೈಜ್ಞಾನಿಕವಾದ ರಸ್ತೆ ಕಾಮಗಾರಿಗೆ ಇಲ್ಲಿ ವಿದ್ಯಾರ್ಥಿಗಳು ಹೈರಾಣಾಗಿ ಹೋಗ್ತಿದ್ದಾರೆ. ವಾಟರ್ ಟ್ಯಾಂಕ್ನ ಸಮೀಪದವರೆಗೂ ರಸ್ತೆಯ ಅಗಲೀಕರಣ ಮಾಡಿದ್ದಾರೆ. ಯಾವಾಗ ಬೇಕಾದರೂ ಈ ಟ್ಯಾಂಕ್ಗಳು ಕುಸಿಯುವಂತಹ ಆತಂಕ ಇದೆ. ಸೂಕ್ತವಾದ ಮೂಲಭೂತ ಸೌಕರ್ಯಗಳು ಇಲ್ಲ ಅಂತ ಮಕ್ಕಳು ಪರದಾಡ್ತಿದ್ದಾರೆ. ಯಾವ ಸಮಯದಲ್ಲಾದರೂ ಮೇಲ್ಛಾವಣಿ ಬಿದ್ದುಬಿಡುತ್ತೋ ಅನ್ನೋ ಆತಂಕ ನಮ್ಮಲ್ಲಿದೆ. ಇದೆಲ್ಲೂ ಕುಸಿದು ಬೀಳುತ್ತೋ ಅನ್ನುವಂತಹ ಭಯ ಕಾಡ್ತಾ ಇದೆ ಅಂತ ಪುಟಾಣಿಗಳು ಹೇಳ್ತಾ ಇದ್ದಾರೆ. ಆ ಭಯದಲ್ಲೇ ಕಾಲ ಕಳೀತಾ ಇದ್ದಾರೆ. ಮಳೆ ಮತ್ತು ಚಳಿಗಾಲದಲ್ಲಿ ವಿಪರೀತ ಶೀತದಿಂದ ಗೋಡೆಗಳೆಲ್ಲ ಶೀತ ಪೀಡಿತವಾಗುತ್ತಿದೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ತಿಳಿಸಿದ್ರೆ ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ಗ್ರಾಮಸ್ಥರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಶಾಲೆ ಹೆಚ್ಚು ಕಡಿಮೆ ನಾನು ಈ ವಿದ್ಯಾಭ್ಯಾಸ ಮಾಡಿದ್ದು 1ರಿಂದ ಹಿಡಿದು 7ನೇ ತರಗತಿವರೆಗೂ ಮಾಡಿದ್ದು. ಈಗ ಭಾರಿ ಶಿಥಿಲವಾಗಿದೆ ಒಂದು. ಮತ್ತು ಇದಕ್ಕೆಲ್ಲ ಕಾರಣ ಹೈವೇ ಏನು ಎಲ್ಲನೂ ಅಗದು ಬಗದು ಎಲ್ಲನೂ ಬಿಟ್ಟೋಗಿದ್ದಾರೆ. ನಾವು ಹಿಂದೆ ಅವರಿಗೆ ಸುಮಾರು ಸಲ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ತಡೆಗೋಡೆ ನಿಲ್ಲಿಸಿ ಅದಕ್ಕೆಲ್ಲ ವಾಲೆಲ್ಲ ಕಟ್ಕೊಡಿ ಅಂತವ. ಹ್ಞೂ ಅಂತ ಬರೀ ಸುಳ್ಳು ಭರವಸೆಗಳನ್ನ ಕೊಟ್ಟೋಗಿದ್ದಾರೆ ಹೊರತು ಯಾವುದನ್ನೂ ಕಾರ್ಯಗತ ಮಾಡಿಲ್ಲ. ಮತ್ತು ಈ ಟ್ಯಾಂಕನ್ನು ಸಂಬಂಧಪಟ್ಟ ಇಲಾಖೆಯವರು ಖಂಡಿತವಾಗ್ಲೂ ಬಂದು ಅದನ್ನು ಏನು ಮಾಡಬೇಕು. ಶಿಥಿಲವಾಗಿದ್ದಾವೆ ಸಿಕ್ಕಾಪಟ್ಟೆ. ಮಕ್ಕಳು ಯಾವಾಗ ಅಲ್ಲಿ ಹೋಗ್ತವೆ ಬರ್ತವೆ ಅಂತ ಯಾರೂ ಕಾಯೋಕ್ಕಾಗೋದಿಲ್ಲ. ಆದ್ರಿಂದವ ಅದನ್ನು ಆದಷ್ಟು ಶೀಘ್ರದಲ್ಲೇ ಆ ಟ್ಯಾಂಕನ್ನು ಕೆಡವಿ ಅದಕ್ಕೊಂದು ಏನಾರ ಒಂದು ಒಳ್ಳೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ನಾವು ಕೇಳ್ಕೊತೀವಿ. ಈಗ ವಾಟರ್ ಟ್ಯಾಂಕ್ ಆಗಿರ್ಬೋದು, ಇದೆಲ್ಲ ಅದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಇದಾಗಿದೆ ಅಂತ. ಪಕ್ಕದಲ್ಲಿ ಲೈನ್ ಇದೆ. NH ಹೈವೇ ಅವರು ಮಾಡಿರೋಂಥ ಒಂದು ಇದು ಎಂಥ ತಪ್ಪು ಅವೈಜ್ಞಾನಿಕ ಕೆಲಸ ಅಂದರೆ, ಈ ಒಂದು ಸ್ಕೂಲ್ದ ಯಾವುದೇ ರೀತಿ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ಅವರು. ಒಂದು ಮೆಟ್ಲಾಗಿರಲಿ ಇದಾಗಲಿ ಏನಿಲ್ಲ. ಮಕ್ಕಳು ಬರ್ಬೇಕಾದ್ರೆ ಅಲ್ಲಿ ನೀರು ಹರಿಯುತ್ತೆ, ರೋಡಲ್ಲಿ ನೀರು ನಿಂತ್ಕೊಳ್ಳುತ್ತೆ. ಹಂಗಾಗಿ ಬಿಲ್ಡಿಂಗು ಈಗ ಇದು ಆಗಿರೋದು ಬ್ರಿಟಿಷ್ ಕಾಲದಲ್ಲಿ ಆಗಿರೋದ್ರಿಂದ ಒಂದು ಸ್ವಲ್ಪ ಗಟ್ಟಿಯಾಗಿರ್ಬೋದೇನೋ. ಹಂಗಾಗಿ ಯಾವ ಟೈಮಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಒಂದೇ ಒಂದು ಮಕ್ಕಳಿಗೆ ಏನೇ ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ಕೂಡ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಆಗಿರ್ಬೋದು ಮತ್ತು ಸರ್ಕಾರ ಆಗಿರ್ಬೋದು, ಮೇಯ್ನ್ ಸರ್ಕಾರ ಇದಕ್ಕೆ ದಯವಿಟ್ಟು ಯಾವುದೇ ರೀತಿ ನಮಗೆ ಭಾಗ್ಯಗಳು ಕೇಳಲ್ಲ, ಏನಿಲ್ಲ. ನಮಗೆ ಬೇಕಾಗಿರೋದು ನಮ್ಮ ಮಕ್ಕಳು, ನಮ್ಮೂರಿನ ಮಕ್ಕಳು, ಭವಿಷ್ಯ ಇದೆ ಮಕ್ಕಳಲ್ಲಿ. ದಯವಿಟ್ಟು ಒಂದೇ ಒಂದು ಮಕ್ಕಳಿಗೆ ಏನೇ ಹೆಚ್ಚು ಕಮ್ಮಿ ಆದರೂ ಸರ್ಕಾರನೇ ಹೊಣೆ, ನೇರ ಹೊಣೆ. ಹಾಗಾಗಿ ಮತ್ತು NH ಹೈವೇ ಅವರು ಕೂಡಲೇ ಅದನ್ನು ಒಂದು ವಾಲ್ ಮಾಡಿಕೊಡ್ಬೇಕು. ಮತ್ತು ಮಕ್ಕಳಿಗೆ ಏನಾದ್ರು ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ನಾವೆಲ್ಲ ನಮ್ಮ ಸಂಬಂಧಪಟ್ಟ ಇಲಾಖೆಗೆ ಎಲ್ಲ ಪಂಚಾಯತಿಯಿಂದ ಕೊಟ್ಟಿದ್ದೀವಿ. ಆದರೆ ಯಾವುದೇ ರೀತಿ KDP ಮೀಟಿಂಗಿಗೂ ಬರೋಲ್ಲ, ಯಾವುದೇ ರೀತಿ ಅವರು ಇದನ್ನು ಮಾಡೋದಿಲ್ಲ. ದಯವಿಟ್ಟು ಉಸ್ತುವಾರಿ ಸಚಿವರಾಗಿರ್ಬೋದು, ಸರ್ಕಾರದವರಾಗಿರ್ಬೋದು ಇದಕ್ಕೆ ಬೇಗ ಒಂದು ಇದು ಮಾಡಿ. ಈ ಬಗ್ಗೆ ನಮ್ಮ ಹಾಸನ ಪ್ರತಿನಿಧಿ ಕಿರಣ್ ಗ್ರೌಂಡ್ ರಿಪೋರ್ಟ್ ಮಾಡಿದ್ದಾರೆ, ನೋಡ್ಕೊಂಬರೋಣ. ನಾವಿರೋದು ಹಾಸನ ತಾಲೂಕು ಶಾಂತಿಗ್ರಾಮ ಹೋಬಳಿ. ಈ ಹೋಬಳಿ ಇಡೀ ಜಿಲ್ಲೆಯಲ್ಲೇ ಅತ್ಯಂತ ದೊಡ್ಡ ಹೋಬಳಿ. ಸುಮಾರು 80 ಗ್ರಾಮಗಳು ಈ ಹೋಬಳಿಗೆ ಸೇರುತ್ತೆ. ನಾವೀಗ ರಾಷ್ಟ್ರೀಯ ಹೆದ್ದಾರಿ 75 ಕೂಗಳತೆ ದೂರದಲ್ಲೇ ಇರೋಂಥದ್ದು. ಈ ಶಾಲೆ ಏನಿದೆ, ಈ ಶಾಲೆಗೆ ಅಂದರೆ ರಸ್ತೆ ಅಗಲೀಕರಣ ಕೂಡ ಆಗಿದೆ. ರಾಷ್ಟ್ರೀಯ ಹೆದ್ದಾರಿ 75 ನೀವು ನೋಡ್ತಾ ಇರ್ಬೋದು, ರಸ್ತೆ ಅಗಲೀಕರಣ ಆಗಿದೆ. ಆ ರಸ್ತೆ ಅಗಲೀಕರಣ ಏನು ಮಾಡಿದ್ದಾರೆ ಇದು ಕೂಡ ಅವೈಜ್ಞಾನಿಕವಾಗಿದೆ ಅಂತ ಗ್ರಾಮಸ್ಥರು ಮತ್ತು ಏನು ಮಕ್ಕಳ ಪೋಷಕರು ಕೂಡ ಇದನ್ನು ಹೇಳ್ತಾ ಇರೋಂಥದ್ದು. ಅಂದರೆ ಯಾವ ಸಂದರ್ಭದಲ್ಲಾದರೂ ನೀವು ನೋಡ್ತಾ ಇರ್ಬೋದು, ಬಲಭಾಗದಲ್ಲಿ ವಾಟರ್ ಟ್ಯಾಂಕ್ ಇದೆ. ಈ ಟ್ಯಾಂಕು ಸಹ ಕುಸಿಯೋ ಹಂತದಲ್ಲಿರುತ್ತೆ. ಅಂದರೆ ಯಾವ ಸಂದರ್ಭದಲ್ಲಿ ಕುಸಿಬೋದು ಅನ್ನೋ ಆರೋಪಗಳನ್ನು ಮತ್ತು ಅಸಮಾಧಾನವನ್ನು ಗ್ರಾಮಸ್ಥರು ಮತ್ತು ಪೋಷಕರು, ಏನು ಶಾಲೆಗೆ ಮಕ್ಕಳು ಬರ್ತಾರೆ, ಸುಮಾರು 200 ಮಕ್ಕಳು ಬರ್ತಾರೆ, ಆ ಮಕ್ಕಳ ಪೋಷಕರು ಕೂಡ ಇದನ್ನೇ ಆರೋಪ ಮಾಡ್ತಾ ಇರೋಂಥದ್ದು. ಇನ್ನೊಂದೆಡೆ ನೀವು ನೋಡ್ತಾ ಇರ್ಬೋದು, ಏನು 1ನೇ ತರಗತಿಯಿಂದ 7ನೇ ತರಗತಿವರೆಗೆ ಏನು ಪ್ರಾಥಮಿಕ ಶಾಲೆ ಇರೋಂಥದ್ದು, ಸುಮಾರು 200ಕ್ಕೂ ಹೆಚ್ಚು ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ನಡೆಸ್ತಾ ಇದ್ದಾರೆ. ಶಾಲೆನೂ ಅಷ್ಟೇ ಯಾವ ಸಂದರ್ಭದಲ್ಲಾದರೂ ಕುಸಿಬಹುದು. ಆದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳಿರ್ಬೋದು, ಜನಪ್ರತಿನಿಧಿಗಳಾದರೂ ಇರ್ಬೋದು, ಅವ್ರ ಗಮನಕ್ಕೆ ತಂದರೂ ಕೂಡ ಸೂಕ್ತವಾದ ಕ್ರಮ ಕೈಗೊಂಡಿಲ್ಲ ಅನ್ನೋ ಅಸಮಾಧಾನವನ್ನು ಕೂಡ ಸ್ಥಳೀಯರು ಮಾಡ್ತಾ ಇರೋಂಥದ್ದು. ಸಾಕಷ್ಟು ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ ಅನ್ನೋದು ಗ್ರಾಮಸ್ಥರ ಮತ್ತು ಪೋಷಕರ, ಏನು ಮಕ್ಕಳ ಪೋಷಕರ ವಾದ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಿರಣ್, ನ್ಯೂಸ್ ಫಸ್ಟ್, ಶಾಂತಿಗ್ರಾಮ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.